ಬಳ್ಳಾರಿಯಲ್ಲಿ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ಗೆ ಜಿದ್ದು ಬಳ್ಳಾರಿಯಲ್ಲಿ ಶುರುವಾಗಿದೆ. ಹಾಲಿ ಶಾಸಕರು ಮಾಜಿ ಲೋಕಸಭಾ ಸದಸ್ಯರ ನಡುವೆ ಟಿಕೆಟ್ ಫೈಟ್ ತಾರಕಕ್ಕೇರ್ತಾ ಇದ್ದು ಕಾಂಗ್ರೆಸ್ಗೆ ಇದೊಂದು ರೀತಿ ಬಳ್ಳಾರಿ ಕ್ಷೇತ್ರ ತಲೆನೋವಾಗಿ ಪರಿಣಮಿಸಿದೆ. ಹಾಗಾದ್ರೆ ಹೇಗಿದೆ ಜಿದ್ದು ಅನ್ನುವಂಥದ್ದು, ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಡೆಯಿಂದ ನೋಡ್ತಾ ಹೋಗೋಣ. ಕಾಂಗ್ರೆಸ್ ನಾಯಕರ ಮಧ್ಯೆ ಲೋಕಸಭಾ ಟಿಕೆಟ್ ಫೈಟ್, ಹೈಕಮಾಂಡ್ ವಿರುದ್ಧ ಉಗ್ರಪ್ಪ ಅಸಮಾಧಾನ. ರಾಜ್ಯ ರಾಜಕೀಯದಲ್ಲಿ ಗಮನ ಸೆಳೆದಿರುವ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆ ಕಾವು ರಂಗೇರ್ತಾ ಇದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಪಕ್ಷಗಳ ಸಾಧನೆಯ ಪಟ್ಟಿ ಹಿಡಿದು ಆಯಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ನಾಯಕರು ಮುಖಂಡರು ತೆರೆಮರೆಯಲ್ಲಿ ಸಿದ್ಧತೆ ನಡೆಸ್ತಾ ಇದ್ದಾರೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಿಂದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದು, ಶಾಸಕರ ಪುತ್ರಿ, ಸಚಿವರ ಸಹೋದರ, ಮಾಜಿ ಸಂಸದರು, ಕಾಂಗ್ರೆಸ್ ನಾಯಕರು ಸೇರಿ ಅನೇಕರು ಟಿಕೆಟ್ಗಾಗಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಇನ್ನಿಲ್ಲದ ಲಾಬಿಯಲ್ಲಿ ನಿರತರಾಗಿದ್ದಾರೆ. ಇನ್ನು ಕಳೆದ 2 ದಿನಗಳ ಹಿಂದೆ ಹಾಲಿ ಶಾಸಕ ತುಕಾರಾಂ ಅವರು ಹೊಸ ದಾಳವನ್ನು ಉರುಳಿಸಿದ್ದು, ನನಗೆ ಹೈಕಮಾಂಡ್ ಟಿಕೆಟ್ ಕೊಡುವುದಾಗಿ ಹೇಳಿದೆ. ಆದರೆ ನಾನು ನನಗೆ ಟಿಕೆಟ್ ಬೇಡ, ನನ್ನ ಮಗಳಿಗೆ ಟಿಕೆಟ್ ಕೊಡಿ ಅಂತ ಮನವಿ ಮಾಡಿದ್ದೀನಿ. ಅಲ್ಲದೆ ಕಾಂಗ್ರೆಸ್ ನಡೆಸಿದ ಪ್ರತಿ ಸಮೀಕ್ಷೆಯಲ್ಲಿ ನನ್ನ ಪರವಾದ ಒಲವು ಮೂಡಿದೆ, ಹೀಗಾಗಿ ನನಗೆ ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡಿದೆ ಅಂದಿದ್ದಾರೆ. ಖಂಡಿತವಾಗ್ಲೂ ಹೈಕಮಾಂಡ್ ಅಲ್ಲಿ ಎಲ್ಲ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದಾಗ ತುಕಾರಾಂ ನೀನೇ ಕಂಟೆಸ್ಟ್ ಮಾಡು ಅಂತ ಹೇಳಿದ್ರು. ನಾವು ಜನರ ಭಾವನೆ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಜನರ ಭಾವನೆಯಲ್ಲಿ ಅಧಿಕಾರದ ಹಿಂದೆ ಹೋದ ನೋಡಿ ತುಕಾರಾಂ ಅನ್ಬಾರ್ದು. ಇನ್ನು ಮಾಜಿ ಲೋಕಸಭಾ ಸದಸ್ಯ ಉಗ್ರಪ್ಪ ಅವರು ತುಕಾರಾಂ ಅವರ ಈ ಹೇಳಿಕೆಗೆ ರಾಂಗ್ ಆಗಿದ್ದಾರೆ. ಹೈಕಮಾಂಡ್ ನನಗೆ ಟಿಕೆಟ್ ನಿರಾಕರಿಸೋಕೆ ಏನ್ ಕಾರಣ ಇದೆ? ನಾನು ಅಸಮರ್ಥನಾ ಅಥವಾ ನಾನು ಆಕ್ಟಿವ್ ಆಗಿಲ್ವಾ? ನಾನು ಪಾರ್ಲಿಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ವಾ? ಯಾವುದಕ್ಕೆ ಟಿಕೆಟ್ ನಿರಾಕರಿಸ್ತಾರೆ ಕಾರಣ ಕೊಡಿ ಅಂತ ರಾಂಗ್ ಆಗಿದ್ರು. ನೋಡಿಯಪ್ಪ, ಯಾರು ಏನು ಹೇಳಿದ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು 5 ವರ್ಷದಿಂದ ಇಲ್ಲೇ ಮನೆ ಮಾಡ್ಕೊಂಡಿದ್ದೇನೆ. ಈ ಕುಡ್ತನೆ ಇಶ್ಯೂ ಇವತ್ತೇನು ನಾನು ಚುನಾವಣೆ ಸಮಯದಲ್ಲಿ ಬಂದಿಲ್ಲ. 5 ವರ್ಷದಿಂದ ಈ ಭಾಗದಲ್ಲಿದ್ದೇನೆ. ನನಗೂ ಸಹ ಹೈಕಮಾಂಡ್ ಏನು ಹೇಳಿದ್ದಾರೆ, ನಾನು ಬೇರೆಯವರಾಗೆ ಎಲ್ಲವನ್ನೂ ಸಹ, ಯಾಕಂದರೆ ನಾನು ಪಕ್ಷನಿಷ್ಠ, ನಾನು ಪಕ್ಷದ ಉಪಾಧ್ಯಕ್ಷನಿದ್ದೇನೆ. ಒಟ್ಟಾರೆ ಕಾಂಗ್ರೆಸ್ ಟಿಕೆಟ್ಗಾಗಿ ಹಾಲಿ ಹಾಗೂ ಮಾಜಿಗಳ ನಡುವೆ ವಾಕ್ ಸಮರ ನಡೀತಾ ಇದೆ. ಇದರ ಮಧ್ಯೆ ಬಿಜೆಪಿ ಲೋಕಸಭೆಗೆ ಭರ್ಜರಿ ತಯಾರಿಯನ್ನ ಮಾಡ್ತಾ ಇದೆ. ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಭರ್ಜರಿ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನಿಂದ ಯಾರು ಟಿಕೆಟ್ ಪಡಿತಾರೆ, ಯಾರು ಜಯ ಗಳಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬಳ್ಳಾರಿಯಿಂದ ಕ್ಯಾಮರಾಮನ್ ಲೋಕ್ಮನ್ ಜೊತೆಗೆ ನವೀನ್ ಪರದೇಸಿ, ಪಬ್ಲಿಕ್ ಟಿವಿ.